ಮಂಜಪ್ಪ, ಮನೆ ಮಾತ್ರ ಭಾರಿ ಐತಿ ನೋಡಪ್ಪ. ಮನೆ ಸಣ್ಣದಿದ್ರೂ ಭಾರಿ ನೀಟಾಗಿ ಕಟ್ಸಿ ನೋಡಪ್ಪ. ಎಲ್ಲರಿಗೂ ಒಂದೊಂದು ರೂಮು, ಆಮೇಲೆ ಹೊರಗಡೆ ಬೇಜಾರಾತಂದ್ರೆ ಕಟ್ಟಿ ಕುತ್ಕೊಳಕ, ಮಳೆ ಬಂದ್ರೆ ಕುತ್ಕೊಳಕ ಎಲ್ಲ ಭಾರಿ ಕಟ್ಸಿ ಬಿಡಪ್ಪ. ನಂಗಂತೂ ಭಾಳ ಇಷ್ಟ ಆಯ್ತು ನೋಡು. ಅದು ಅಲ್ದ ಹೊರಗಡೆ ಅಂಗಳ ಅಂಗಳ ಮಾತ್ರ ಏನು ಮಸ್ತ್ ಐತಿ ಅಬ್ಬಾ ಬಾಬಾ ಬಾಬಾ, ಭಾರಿ ಐತಿ ನೋಡಪ್ಪ. ಹೌದನ್ರಿ ಮರ, ಚಲೋ ಆತು ಬಿಡ್ರಿ. ಅಯ್ಯೋ ಬೀಗ್ರ, ಬೆಂಗಳೂರಿನಾಗ ಮನಿ ಮುಂದೆ ಅಂಗಳ ಒಂದು ಈಟ ಇರ್ತೈತಿ ನೋಡ್ರಿ ಜಾಗ. ಈಟ ಅಂದ್ರೆ ಭಾಳ ಅದು. ಈಗ ಬೆಂಗಳೂರು ಅಂತಲ್ಲ, ಈಗ ಸಿಟಿಯಾಗ ಹಂಗಾಗ್ಬಿಟ್ಟೈತ್ರಿ. ಮನಿ ಮುಂದೆ ಜಾಗನೇ ಇರಂಗಿಲ್ಲ, ಹಿಂದೂ ಜಾಗ ಇರಲ್ಲ ಮುಂದೂ ಜಾಗ ಇರಲ್ಲ. ಎಷ್ಟು ಜಾಗ ತೊಗೊಂಡಿರ್ತಾರೆ ಅದು ಅಷ್ಟಕ್ಕೂ ಮನಿ ಕಟ್ಸ್ಬಿಡ್ತೈತಲ್ಲ, ಹಂಗಾಗಿ ಜಾಗನೇ ಇರಂಗಿಲ್ಲ. ಹಳ್ಳಿಯಾಗ ನೋಡ್ರಿ ಮನಿ ಮುಂದೆ ಹಿಂದ ಅಕ್ಕಪಕ್ಕ ಎಲ್ಲ ಜಾಗ ಉಳಿಯೋದಂದ್ರೆ, ನಿಮ್ಮ ಮನಿಗೆ ಹಿಂದ ಮುಂದೆ ಎಲ್ಲ ಅಕ್ಕಪಕ್ಕ ಎಲ್ಲ ಕಡೆ ಜಾಗ ಭಾಳ ಐತ್ ಬಿಡ್ರಿ. ಬರೋಬ್ಬರಿ ಇನ್ನೂ ಒಂದೆರಡು ಮನಿ ಕೂಡ್ತಾವ್ ಬಿಡ್ರಿ, ಅಷ್ಟು ಮಸ್ತ್ ಐತ್ ಬಿಡ್ರಿ ಜಾಗ ಮಾತ್ರ. ಓ ಹೌದನ್ರಿ ಬೀಗ್ರ, ಅದು ನಮ್ಗೆ ನಾವು ಹಳ್ಳಿಯಾಗಿರೋರಲ್ರಿ ಬೀಗ್ರ, ನಮ್ಗೆ ಜಾಗ ಒಂದು ಸ್ವಲ್ಪ ಹಿಂಬಿರ್ಬೇಕು ನೋಡ್ರಿ. ಮನಿ ಮುಂದೆ ಕುತ್ಕೊಳಕ್ಕೂ ಇರ್ಬೇಕು, ಹಿತ್ತಲ್ದಾಗೂ ಇರ್ಬೇಕು. ಆಮೇಲೆ ನಾವು ಮನೆಗೆ ಈಗ ಸಣ್ಣ ಪುಟ್ಟ ಈ ಕೊತ್ತಂಬರಿ ಮೆಣಸಿನ್ಕಾಯಿ ಇವನ್ನೆಲ್ಲ ನಾವು ಇಲ್ಲೇ ಹಿತ್ತಲ್ದಾಗ ಇಲ್ಲ ಮನಿ ಮಗ್ಲ ಅಲ್ಲಿ ಇಲ್ಲಿ ಎಲ್ಲ ಬೆಳಿತೀವಲ್ಲ, ಹಾಗಾಗಿ ನಮ್ಗೆ ಜಾಗ ಜಾಸ್ತಿ ಬೇಕ್ರಿ. ಈಗ ನನ್ನ ಹೆಂಡತಿ ಅದಾಳಲ್ಲ, ನನ್ನ ಹೆಂಡತಿಗೆ ಒಂದು ಸ್ವಲ್ಪ ಇವು ಗಿಡ ಪಡ ಹೂವಿನ ಗಿಡ ಹಚ್ಚೋದು, ಇವು ಕೊತ್ತಂಬರಿ ಪುದೀನ ಆಮೇಲೆ ಮೆಣಸಿನ್ಕಾಯಿ ಇವೆಲ್ಲ ಗಿಡ ಹಚ್ಚಕ್ಕೆ ಭಾಳ ಆಸಕ್ತಿ ಇತ್ರಿ. ಆಕೆಗೆ ಭಾಳ ಇಷ್ಟ. ಹಾಗಾಗಿ ಮನೆ ಕಟ್ಸೋ ಮುಂದೆ ಸ್ವಲ್ಪ ಜಾಗ ಜಾಸ್ತಿನ ಬಿಟ್ಟು ಕಟ್ಸ್ಬಿಟ್ಟೈತ್ರಿ. ಚಲೋ ಕೆಲಸ ಮಾಡಿರಿ ಬಿಡ್ರಿ. ಮಂಜಪ್ಪ, ನಿಮ್ಮ ಮನ್ಯಾಗ ನನಗೆಲ್ಲರೂ ಇಷ್ಟ ಆದ್ರು ನೋಡಪ್ಪ. ನಿನ್ನ ಹೆಂಡತಿ ಮತ್ತು ನಿನ್ನ ಸಣ್ಣ ಸೊಸಿ ಇವರಿಬ್ಬರನ್ನ ಬಿಟ್ಟು ಮಿಕ್ಕಿದವರೆಲ್ಲ ಇಷ್ಟ ಆದ್ರು ನೋಡಪ್ಪ ನನಗಂತೂ. ಅತ್ಯಾರ ಸುಮ್ಮನಿರಿ, ಹಾಗೆಲ್ಲ ಮಾತಾಡ್ಬೇಡ್ರಿ. ಬೀಗ್ರ ಏನು ತಪ್ಪು ತಿಳ್ಕೊಬೇಡ್ರಿ. ನಮ್ಮವ್ವರ ಹಂಗ ಒಂದು ಸ್ವಲ್ಪ ಮಾತು ನೇರ ನೇರ ರೀ. ಮನಸ್ನಾಗ ಏನೋ ಮುಚ್ಚಿಟ್ಕೊಳಂಗಿಲ್ಲ, ಏನಿದ್ರು ನೇರ ನೇರ ಅಂದ್ಬಿಡ್ತಾರ. ಏನು ತಪ್ಪು ತಿಳ್ಕೊಬೇಡ್ರಿ. ಯವ್ವ ಸ್ವಲ್ಪ ಸುಮ್ಮನೆ ಇರ್ಬಿ. ಅಯ್ಯ ಇರ್ಲಿ ಬಿಡ್ರಿ ಬೀಗ್ರ, ಏನಕ್ಕೈತಿ. ಅಮ್ಮರಿಗೆ ಯಾರು ಇಷ್ಟ ಆಗಾರ ಅದನ್ನ ಹೇಳಾರ ಅಷ್ಟ ಅಲ್ಲ. ತಡ್ರಿ, ಅಯ್ಯ ಅಮ್ಮರ ಇನ್ನ ನೀವು ನಮ್ಮ ಇಬ್ರು ಸೊಸೆಯರ್ನ ಭೇಟಿಯಾಗಿಲ್ಲ, ಕರೆಸ್ತೈತೆ ತಡ್ರಿ. ಹೌದಪ್ಪ, ಹತ್ತು ಕಡೆ ಅಡುಗೆ ಮನೆ ಕಡೆ ಒಂದು ಹೋಗೋದಾಗ್ಲಿಲ್ಲ ನೋಡಿ ನನಗೆ. ಅಡುಗೆ ಮನೆಯಾಗ ಇದ್ರಿ ನಿಂದಿಬ್ರು ಸೊಸೆಯರು ಅಡುಗೆ ಮನೆ ಕಡೆ ಹೋಗ್ಬೇಕಂದೆ ಅಷ್ಟೊತ್ತಿಗೆ ಟೈಮ್ ಆಕೈತಿ. ಲಗುನ ಬರ್ರಿ ಇದು ಕಾರ್ಯ ಮುಗಿಸ್ಬಿಡೋಣ ಅಂತ ಕರೆದ್ರಲ್ಲ, ಹಾಗಾಗಿ ಹಂಗೆ ಬಂದೆ ನೋಡಪ್ಪ. ಕರಿಯಪ್ಪ ನಿನ್ನಿಬ್ರು ಸೊಸೆಯರು ಅವ್ರು ಹೆಂಗದಾರ ನೋಡೋಣ. ಹಂಗೆ ಹುಡುಗಿನೂ ಕರೆಸ್ಬಿಡಪ್ಪ, ಟೈಮ್ ಆಕೈತಿ. ಯಾಕಂದ್ರೆ ಒಳ್ಳೆ ಮುಹೂರ್ತದಾಗ ಹೂವು ಹಣ್ಣು ಇಟ್ಟು ಬಿಡ್ತೀವಿ. ಸರಿ ಆತ್ರಿ ಮರ. ಕೃಷ್ಣ ಕೃಷ್ಣ ಬಾಯ್ಲಿ. ಕೃಷ್ಣ, ಊರನರೆಲ್ಲ ಬಂದಾರ, ಅವ್ರಿಗೆಲ್ಲ ಚಲೋನತ್ತಾಗ ನೋಡ್ಕೊಳ ಕುಂತಿಲ್ಲ. ಎಲ್ರಿಗೂ ಏನು ಬೇಕು, ಚಾ ಬೇಕಾ ಜ್ಯೂಸ್ ಬೇಕಾ ಏನು ಬೇಕು ನೋಡಿ ಕೊಡು. ಸರಿ ಆಯ್ತಪ್ಪ, ನೀ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ. ನಾನು ಅಣ್ಣ ನೋಡ್ಕೊಳ ಕುಂತೀವಿ. ಅಂದಂಗೆ ಎದಕ್ಕೆಪ್ಪ ಕರೆದಲ್ಲ? ಲಲಿತಾಗ ಸವಿತಾಗ ಗೌರಿನ ಕರ್ಕೊಂಬ ಅಂತ ಹೇಳು. ಸರಿ ಆಯ್ತಪ್ಪ. ಇಂಥ ಬಿಸಿಲಾಗೂ ಚಾ ಕುಡಿತಾರನಪ್ಪ ಇಲ್ಲಿ? ಹ್ಞೂ ರೀ ಅಮ್ಮರ. ನಮಗೆ ಅಯ್ಯೋ ನಮಗೂ ಚಾ ಇಲ್ಲ ಅಂದ್ರೆ ನಡೆಯಂಗೆ ನೋಡ್ರಿ. ಮಟ ಮಧ್ಯಾಹ್ನದಾಗ ಬಿಸಿಲು ಸುರಿದ್ರೂ ಪರವಾಗಿಲ್ಲ, ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಚಾ ಕುಡಿದಂದ್ರೆ ತಣ್ಣಗೆ ಅನಿಸ್ತೈತಿ ನೋಡ್ರಿ. ನಮ್ಗೆ ಹಂಗೆ ಸಮಾಧಾನ ಅನಿಸ್ತೈತಿ ಅಮ್ಮರ. ಹಾಗಾಗಿ ನಮ್ಗೆ ಈ ಜ್ಯೂಸು ಈ ಶರ್ಬತ್ ಕೂಡ ನಾವು ಕುಡಿಯಂಗಿಲ್ರಿ, ಚಾನ ಬೇಕು ನೋಡ್ರಿ ನಮಗೆ. ಹೌದ್ರಿ ಬೀಗ್ರ, ಅಂತ ಎಲ್ಲರೂ ನಿಮ್ಮ ಕಡೆ ಚಾ ಜಾಸ್ತಿ ಕುಡಿತಾರಂತಂದು ಕೇಳಿದ್ದೆ. ಬಟ್ ನಂಗೂ ಅಷ್ಟು ಗೊತ್ತಿಲ್ಲಾಗಿತ್ತು. ಇವತ್ತು ನೀವು ಹೇಳಿದ ಮೇಲೆ ಗೊತ್ತಾಗೈತೆ ನೋಡ್ರಿ. ಹ್ಞೂ ರೀ, ಕರೆನಾ. ನಮಗೆ ಚಾ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಈ ಚಳಿಗಾಲ ಮಳೆಗಾಲದಾಗಂತೂ ಚಾ ಕುಡಿತೀವಿ ನೋಡ್ರಿ. ನಮ್ಮಷ್ಟು ಚಾ ಕುಡಿಯಾರ ಯಾರು ಇಲ್ಲ ಅನ್ಬೇಕು ನೋಡ್ರಿ. ಆ ನಮ್ನಿ ಚಾ ಕುಡಿತೀವಿ ನೋಡ್ರಿ. ಅಂತ ರಣ ಬಿಸ್ಲಾಗ ಹೊಲಕ್ಕೆ ಹೋಗಿ ಬಂದ್ವಿ ಅಂದ್ರೆ ಒಂದು ಕಪ್ ಚಾ ಕುಡಿದ್ವಿ ಅಂದ್ರೆ ಸಮಾಧಾನ ಆಕೈತಿ ನೋಡ್ರಿ ನಮಗೆ. ಚಲೋ ಬಿಡ್ರಿ ನಿಮ್ದ ಒಂಥರ. ಬೀಗ್ರ, ಆಕೆನ ನೋಡ್ರಿ ನನ್ನ ಮೊಮ್ಮಗಳು ಈ ಕಡೆ ನಿಂತ್ಕೊಂಡಲ್ಲ. ಈಕೆ ಸವಿತಾ, ನಂದು 2ನೇ ಸೊಸಿ. ಸವಿತಾ, ಯಾಕವ ನೀನೊಬ್ಬಕ್ಕೆ ಬಂದಿಲ್ಲ? ಲಲಿತಾ ಇಲ್ಲದಳ? ಅಮ್ಮರ, ಅದು ಒಂದು ಸ್ವಲ್ಪ ಚಾ ಕಿಡ್ಬೇಕಾಗಿತ್ತು ರೀ, ಖಾಲಿ ಆಗಿತ್ತು. ಹಾಗಾಗಿ ಲಲಿತಾ ಚಾ ಕಿಡಾಕಂತಾಳೆ. ಬರ್ತಾಳೆ ಇನ್ನೊಂದು 2 ನಿಮಿಷ. ಸರಿನವ ಆತು. ಹುಡುಗಿ ಚಂದದ. ನಮ್ಮ ಸಿದ್ದುಗ ಹೇಳಿ ಮಾಡಿಸಿದಂಗೆ ಐತೆ ಬಿಡು ಅಲ್ಲ ಲಲಿತಾ? ಹ್ಞೂ ರೀ ಅಮ್ಮರ, ಹುಡುಗಿ ಚಂದದಾಳ. ನಾನು ನಿಮ್ಮ ಮೊನ್ನೆನೇ ಹೇಳಿಲ್ಲನ್ರಿ, ಹುಡುಗಿ ಏನು ಗೊಂಬಿದ್ದಂಗೆ ಅದಾಳ್ರಿ. ನಮ್ಮ ಸಿದ್ದುಗ ಮಸ್ತ್ ಜೋಡಿ ಹಾಕಳ ಅಂತ. ಬೀಗ್ರ, ನಿಮ್ಮ ಸೊಸಿನೂ ಚಂದದಾಳ. ನೋಡ್ರಿ, ನಿನ್ನ ಹೆಸರೇನಾಯ್ತಲ್ಲವ? ಲಕ್ಷ್ಮವ್ವ. ನೋಡವ ಸೀರೆ ಎಷ್ಟು ಚಂದ ಉಟ್ಕೊಂಡೈತೆ ನೋಡೋದು ನಿನ್ನ ಸೊಸಿ, 2ನೇ ಸೊಸಿ. ನೋಡಲ್ಲಿ ಸೀರೆನ ಹೆಂಗೆ ಉಟ್ಕೋಬೇಕು ಹಂಗೆ ಉಟ್ಕೋಬೇಕು. ಸೀರೆನ ಮೈ ಮುಚ್ಚಾಕ ಉಟ್ಕೋಬೇಕು ಹೊರ್ತು ಅದೇನೋ ಪ್ಯಾಷನ್ ಮಾಡಿ ಹಿಂಗೆಲ್ಲ ಕಾಣಂಗೆ ಎಲ್ಲ ತೋರ್ಸಂಗೆ ಸೀರೆ ಉಟ್ಕೊಂಡಂಗಿದ್ರೆ ಸೀರೆನ ಉಟ್ಕೋಬಾರ್ದು. ಈಗಿನ ಕಾಲದಾಗಂತೂ ಸೀರೆ ಮರ್ಯಾದೆನ ಹೋಗಂಗೆ ಸೀರೆ ಉಟ್ಕೋತಾರೆ ನೋಡಿ. ಅದು ಕರೆನ ಬಿಡ್ರಿ, ಮತ್ತು ಈಗಿನ ಕಾಲದಾಗ ಅದು ಪ್ಯಾಷನ್ ಅಂತಾರೆ. ಅದು ಹೆಂಗೋ ಉಟ್ಕೋತಾರ, ಅದನ್ನು ಪ್ಯಾಷನ್ ಅಂದ್ಬಿಡ್ತಾರೆ ಈಗ. ನಮಸ್ಕಾರ ಅಮ್ಮರ. ನಮಸ್ಕಾರವ, ನಮಸ್ಕಾರ. ಎಷ್ಟು ಸೊಕ್ಕ ಇವಳಿಗೆ. ನಾವು ರೆಡಿ ಆಗಬೇಡ ಅಂತ ಅಂದ್ರೂ ಈಕೆ ರೆಡಿ ಆಗಲ್ಲ. ಸವಿತಿ ನನ್ನ ಮರ್ಯಾದೆ ಕಳಿಯಾಕಂತಾನ ಅದಳಿಕೆ. ಅಲ್ಲ, ನಾ ಬ್ಯಾಡ್ ಅಂತಂದಿನ ಅಷ್ಟು ಚಂದ ಅಂದರೂ ಮತ್ತೆ ರೆಡಿಯಾಗಿ ಬಂದೆ ಅಂತ. ನಿಂತ್ಕೊಳ್ಳಿ ಆಕೆ ಬರಲಿ. ಆಕೆನೂ ಏನಾರು ರೆಡಿ ಆಗಿರ್ಬೇಕು. ಐತಿ ಇವರಿಬ್ಬರಿಗೂ ನಾಳೆನ ಮನೆಯಿಂದ ಒದ್ದು ಕೊಡಿಸ್ತೀನಿ, ಅವಾಗ ಗೊತ್ತಾಗತ್ತೆ ಇವರಿಗೆ.
ಹ್ಞೂ ಸವಿತವ ಗೌರಿನ ಈ ಕಡೆ ಕರ್ಕೊಂಬಂದು ಕುಂದ್ರಸವ. ಹೂ ಹಣ್ಣು ಎಲ್ಲ ತುಂಬ್ತಾಳ ನನ್ನ ಸೊಸಿ, ಉಡಿ ತುಂಬ್ತಾಳ. ಹ್ಞೂ ಸರಿ ಆತ್ರಿ ಅಮ್ಮರ. ಬಾ ಗೌರಿ. ವಾ 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 ವಾ, ಇವರೇನು ಅಲ್ಲ, ನನ್ನ ಮಗಳಿಗಿಂತನೂ ಚಂದನ ತಂಗ ರೆಡಿಯಾಗಿ ಬಂದಾರಲ್ಲ ಇವರು. ಅರೆ ರೇ ರೇ ರೇ, ಅಂದ್ರೆ ನನ್ನ ಮಾತಿನ ಮೇಲೆ ಇವ್ರಿಗೆ ಭಯನೇ ಇಲ್ಲ. ಹಾಂ, ಹೆಂಗೆ ರೆಡಿ ಆಗಾರ ನೋಡು. ಹಾಂ, ಒಳ್ಳೆ ಬಿಚ್ಚೋಲೆ ಗೌರಮ್ಮ ನಂಗೆ ಇರ್ರಿ ಅಂತ ಅಂದ್ರೆ, ಹಾಂ, ಯಪ್ಪ 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 ಹೆಂಗೆ ರೆಡಿಯಾಗಿ ನಿಂತಾರೆ ನೋಡಿ ಇಬ್ಬರು ಬುಬ್ಣಿಯಾರು. ಒಂದು ತಟಗರ ನನ್ನ ಕಡೆ ನೋಡ್ತಾರ ನೋಡು. ಮಾಡ್ತೀನಿ ರೀ ನಿಮ್ಗೆ, ರೆಡಿ ಆಗ್ಯದಿರಲ್ಲ ಮಾಡ್ತೀನಿ. ನಿಮ್ಮ ಮರ್ಯಾದಿನ ಹೆಂಗೆ ತೆಗಿತೀನಿ ನೋಡ್ತೀರಿ. ಈಕಿನ ನಮ್ಮ ಮೊದಲನೇ ಸೊಸಿ ನೋಡ್ರಿ. ಹಾಂ, ಇಬ್ರು ಚಂದದಾರವ, ಇಬ್ರು ಗೊಂಬೆ ಗೊಂಬೆ ಇದ್ದಂಗೆ ಅದಾರ ನೋಡ್ರವ. ಚಂದದಿರವ ಇಬ್ರು. ಆರಾಮದಿರವ ಇಬ್ರು? ಹ್ಞೂ ರೀ ಅಮ್ಮಾರ, ಆರಾಮದೀವಿ. ನೀವು ಆರಾಮದ್ದೀರಿ? ಹ್ಞೂ ರವ. ಚಲೋ ಆತು ಬಿಡ್ರವ. ಲೀಲಾವತಿ, ಅಂದಂಗೆ ಗೌರಿಗೆ ಈ ಹೂವು ಹಣ್ಣೆಲ್ಲ ಒಂದು ಸ್ವಲ್ಪ ಪುಡಿ ತುಂಬು. ಸರಿ ಆತ್ರಿ ಅಮ್ಮಾರ. ಸಿದ್ಧಾರ್ಥ, ಒಂದು ಸ್ವಲ್ಪ ಕಣ್ಣು ಬಿಡಪ್ಪ, ಕಣ್ಣೆ ಒಂದು ಸ್ವಲ್ಪ ಪಿಳಕ್ಸ. ಹಂಗೆ ಒಂದ ಸಮನ ಗೌರಿ ನೋಡಾಕುಂತಿ ಅಂದ್ರೆ ಮತ್ತು ಗೌರಿಗೆ ದೃಷ್ಟಿ ಅದ್ಗಿದ್ದಿತ್ತು. ಪರವಾಗಿಲ್ಲ ಬಿಡ್ರಿ ಬೀಗ್ರ, ನೋಡ್ಲಿ ಮತ್ತು ಹುಡುಗಿನ ನೋಡ್ಲಾರ್ದ ಮತ್ತು ಯಾರನ್ನ ನೋಡ್ಬೇಕು? ಅಯ್ಯೋ ಬೀಗ್ರ ನೋಡ್ಲಿ ಅದ, ಆದ್ರೆ ಕಣ್ಣು ಪಿಳಕ್ಸ್ಲಾರ್ದಂಗೆ ನೋಡಾಕುಂತಿದ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಣ್ಣು ಪಿಳಕ್ಸಪ್ಪ ಅಂತ ಹೇಳಿದೆ. ಅಜ್ಜಿ ನೀನಂತೂ. ಈಗ ನೋಡು ನಕ್ಕಿಯಲ್ಲ, ಗೊಂಬೆ ಗೊಂಬೆ ಕಂಡಂಗೆ ಕಾಣಿಸ್ತಾ ಇದೆಯಾ ನೋಡು. ಯಾವಾಗಲೂ ಹಿಂಗೆ ನಕ್ಕೊಂತ ಇರಮ್ಮ. ಸರಿ ರೀ. ಗೌರಿ, ಏನವ ಅಡಿಗೆ ಗಿಡಿಗೆ ಎಲ್ಲ ಮಾಡಕ್ಕೆ ಬರ್ತೈತಾನೆ? ಏನಿಲ್ಲ, ಮನೆಯಿಂದ ಕೆಲಸ ಎಲ್ಲನೂ ಮಾಡಕ್ಕೆ ಬರುತ್ತಾ ಅಥವಾ ಏನು ಮಾಡಂಗಿಲ್ಲವ ಮನ್ಯಾಗ? ಮಾಡಕ್ಕೆ ಬರತ್ರಿ. ಮಾಡ್ತಾಳ್ರಿ, ಹಾಗೇನಿಲ್ಲ. ಅದು ಅಲ್ದ ಅಷ್ಟು ಭಾಳ ಏನು ಮಾಡಕ್ಕೆ ಬರಲ್ಲ, ಬಟ್ ಆದರೂ ಮಾಡ್ತಾಳ್ರಿ. ನಮ್ಮ ಲಲಿತಾ ಸವಿತಾ ಅದಾಳಲ್ಲ, ಮದುವೆ ಅನ್ನಷ್ಟಿಗೆ ಎಲ್ಲ ಹೇಳ್ಕೊಡ್ತಾಳ್ರಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸೊಸೆಯರಿಗೇನೆಲ್ಲ ಅಡುಗೆ ಮಾಡಕ್ಕೆ ಬರುತ್ತೇನ್ರಿ? ಅಯ್ಯೋ ಅಮ್ಮರ, ನಮ್ಮ ಮನೀದು ಎಲ್ಲ ಥರ ಜವಾಬ್ದಾರಿನೂ ನಿಭಾಯಿಸ್ತಾರೆ ನೋಡ್ರಿ ನನ್ನ ಇಬ್ಬರು ಸೊಸೆಯರು. ಇವರಿಬ್ಬರು ಅಡುಗೆ ಮಾಡ್ತಾರೆ, ಬಟ್ಟೆ ಹೊಲಿತಾರೆ, ಮನೆ ಹೊಲ್ದಾಗೂ ಕೆಲಸ ಮಾಡ್ತಾರೆ. ಇಂಥದ್ದು ಕೆಲಸ ಮಾಡೋಕೆ ಬರಂಗಿಲ್ಲ ಅನ್ನಂಗಿಲ್ಲ ನೋಡ್ರಿ. ಆರಾಮ್ ಎಲ್ಲ ಕೆಲಸ ಮಾಡ್ತಾರೆ ಅವರಿಬ್ಬರು. ನನ್ನಿಬ್ಬರು ಸೊಸೆಯರು ಬಂದಾಗಿಂದ ನನ್ನ ಹೆಂಡತಿ ಅಡುಗೆ ಮನೆಗೆ ಹೋಗೋದು ಬಿಟ್ಟಾಳ, ಕೆಲಸ ಮಾಡೋದು ಬಿಟ್ಬಿಟ್ಟಾಳ ನೋಡ್ರಿ. ಫುಲ್ ಆರಾಮಂದ್ರೆ ಆರಾಮಾಗದಾಳ. ಬಂಗಾರದಂಥ ಸೊಸೆಯರು ಬಿಡಪ್ಪ. ಈಗಿನ ಕಾಲದಾಗೂ ಇಷ್ಟೆಲ್ಲ ಮಾಡೋ ಸೊಸೆಯರು ಸಿಗೋದು ಭಾಳ ಕಮ್ಮಿ ಐತಿ ಬಿಡು. ಚಲೋ ಮಾಡಿಬಿಡಪ್ಪ. ನೋಡವ ಗೌರಿ, ನಿಮ್ಮ ಅತ್ತಿಗೆಮ್ಮನರ ಹತ್ರ, ಅದರಲ್ಲೂ ನಿಮ್ಮ ಸಣ್ಣ ಅತ್ತಿಗೆಮ್ಮ ಅದರಲ್ಲ, ಆ ಅತ್ತಿಗೆಮ್ಮನ ಹತ್ರ ಏನೂ ಕಲಿಬೇಡ. ಇವರಿಬ್ಬರು ಅತ್ತಿಗೆಮ್ಮನರ ಅದರಲ್ಲ, ಇವ್ರ ಹತ್ರ ಮನ್ಯಾಗ ಅಡುಗೆ ಮಾಡೋದು, ಆಮೇಲೆ ಮನೆಯಿಂದ ಕೆಲಸ ಸಣ್ಣ ಪುಟ್ಟ ಅವನ್ನೆಲ್ಲ ಸೊಕಾಸು ಕಲಿಯವ ಮದುವೆ ಅನ್ನಷ್ಟಿಗೆ. ಸರಿ ರೀ. ಮತ್ತೇನು ಅನ್ಕೋಬೇಡವ, ಏನಿದು ಹೂ ಹಣ್ಣು ಇಡಾಕೆ ಬಂದಾರ, ಆಗಲೇ ಮನೆದು ಎಲ್ಲ ಹೇಳಾಕೊಂಡ್ಬಿಟ್ಟಾರಲ್ಲ ಬಿಟ್ಟಾರಲ್ಲ ಕೆಲಸದ್ದು ಅಂತಂದು. ಯಾಕಂದ್ರೆ ನಿಮ್ಮ ಮನ್ಯಾಗ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿರ್ಬೋದಲ್ಲವ. ಹೊರಗಿನ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮನ್ಯಾಗ ನಿನಗೆ ಮಾಡಕ್ಕೆ ಬಂದ್ರೆ ಮಾಡ್ಕೊತಿರ್ತೀರಿ. ಯಾಕಂದ್ರೆ ಒಂದೊಂದು ಸಲ ನೀನು ನಿನ್ನ ಗಂಡ ಇಬ್ಬರೇ ಇರ್ಬೇಕಾಕೈತಿ. ನಿಮ್ಮ ಅತ್ತಿ ಮಾವ ಇಲ್ಲಿ ಹಳ್ಳಿಗೆ ಬಂದಿರ್ತಾರೆ, ಅವಾಗೆಲ್ಲ ನಿನಗೆ ಮಾಡಕ್ಕೆ ಬರಬೇಕಲ್ವ. ಅದಕ್ಕೋಸ್ಕರ ಕೇಳಿದೆ. ಮದುವೆ ಅನ್ನಷ್ಟಿಗೆ ಒಂದು ಸ್ವಲ್ಪ ಕಲಿತು ಬಿಡು. ಸರಿ ರೀ. ಲಲಿತಾ, ಸವಿತಾ, ಗೌರಿನ ಕರ್ಕೊಂಡು ಹೋಗ್ರವ. ಹಂಗೆ ಈ ಹೂವು ಹಣ್ಣು ಇವನ್ನೆಲ್ಲ ದೇವ್ರ ರೂಮ್ನಾಗ ಇಡಿಸ್ಬಿಡ್ರಿ. ಸರಿ ರೀ, ಹಂಗೆ ಮಾಡ್ತೀವಿ. ಅಂದಂಗೆ ಎಲ್ಲಿ ನಿಮ್ಮ ಸಣ್ಣ ಸೊಸಿ ಕಾಣವಳ್ಳಲ್ಲ? ಲಕ್ಷ್ಮವ್ವ ಎಲ್ಲದಳವ ನಿನ್ನ ಸಣ್ಣ ಸೊಸಿ ಕಾಣವಳ್ಳಲ್ಲ? ಆಗಲೇ ಬಂದ್ಲು ಹೋಗಬಿಟ್ಲಲ್ಲ, ಕಾರ್ಯದಾಗಿಲ್ಲ ಏನಿಲ್ಲ ಇಲ್ಲಿ. ಅಮ್ಮಾರ, ಆಕೆಗೆ ಅವ್ರ ತವ್ರ ಮನೆಯಿಂದ ಫೋನ್ ಮಾಡಾರಿ, ಹಾಗಾಗಿ ಒಂದು ಸ್ವಲ್ಪ ಮಾತಾಡ್ಕೊತ ನಿಂತಾಳ, ಬಂದಿಲ್ರಿ. ಈಗ ಬರ್ತಾ ತಗೋರಿ. ಓ, ಕೋಟ್ಯಾಧೀಶ್ವರ ಮಗಳಲ್ಲ. ಕೋಟ್ಯಾಧೀಶ್ವರ ಸೊಸಿ ಮನ್ಯಾಗ ಹೆಂಗಿದ್ರು ನಡಿತೈತೆ ಅಂತ ಅನಿಸ್ತೈತಿ. ನಡೀಲಿ. ಆಕೆ ಬರಲಿಲ್ಲ ಅಂದ್ರೂ ನಡಿತೈತೆ ಬಿಡವ. ಅಂದಂಗ ಲಕ್ಷ್ಮವ್ವ, ನಿನ್ನಿಬ್ಬರು ಸೊಸೆಯರು ಭಾರಿ ಚಲೋ ಅದಾರ, ನನಗೆ ಇಷ್ಟ ಆಯ್ತು ನೋಡವ. ನಿನ್ನ ಸಣ್ಣ ಸೊಸಿ ಬಗ್ಗೆ ಒಂದು ತಟ್ಟಿಗೆ ಹುಷಾರಿರು, ನೋಡಿದ್ರೆ ಬೇರೆಕೆ ಅಂತ ಅನಿಸ್ತೈತಿ ಭಾಳ. ನನ್ನ ಸಣ್ಣ ಸೊಸಿ ಏನು ಬೇರೆಕೇನಿಲ್ರಿ, ಆಕಿನೂ ಭಾರಿ ಒಳ್ಳೆಕೆ ಅದಾಳ. ಅಂಥ ಕೋಟ್ಯಾಧೀಶ್ವರ ಮನೆ ಆಗಿದ್ರು, ಎಷ್ಟು ಕೋಟಿ ಬೆಲೆ ಬಾಳ್ತೈತನ, ಅಂಥ ದೊಡ್ಡ ಮನೆ ಆಗಿದ್ರು ನಮ್ಮಂಥ ಸಣ್ಣ ಮನೆಗೆ ಬಂದು ಹೊಂದ್ಕೊಂಡು ಹೊಂಟಾಳ. ಅಷ್ಟು ದೊಡ್ಡ ಗುಣ ಐತ್ರಿ ನಮ್ಮ ಸೊಸಿದು. ಬಾ ಗೌರಿ, ಜಗಲಿ ಹತ್ರ ಇಡಬಾ ಅವನ್ನ. ಸರಿ ಅವ್ವ. ಮಾವರ, ಹಂಗಂದ್ರೆ ಈಗ ಕಾರ್ಯ ಎಲ್ಲ ನಡೀತಲ್ಲ, ಊಟಕ್ಕೆಲ್ಲ ವ್ಯವಸ್ಥೆ ಮಾಡಂದಾರಿ? ಮತ್ತೆ ಊಟಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ. ಹ್ಞೂ ರೀ, ಆತು. ಊರನರಿಗೆಲ್ಲ ಇಲ್ಲಿ ಅಂಗಳದಾಗ ಈ ಕಡೆ ಕೊಟ್ಬಿಡ್ರಿ, ಬೀಗರಿಗೆ ಆ ಕಡೆ ಒಳಗಡೆ ಕುತ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡಿರಿ. ಸರಿ ಆತ್ರಿ ಮಾವರ.